ಗಡಿ ಜಿಲ್ಲೆಯಲ್ಲಿ ಜೋರಾಗ್ತದೆ ವಾಟರ್ ಪಾಲಿಟಿಕ್ಸ್. ಕರ್ನಾಟಕ ಮಹಾರಾಷ್ಟ್ರದ ಮಧ್ಯೆ ಈಗ ವಾಟರ್ ಪಾಲಿಟಿಕ್ಸ್ ಶುರುವಾಗಿದ್ದು, ಕೊಯ್ನಾ ಜಲಾಶಯದಿಂದ ನೀರು ಬಿಡುವಂತೆ ಪತ್ರವನ್ನ ಬರೆದಿದ್ದಾರೆ ಮಹಾರಾಷ್ಟ್ರ ಸಿಎಂ. ರಾಜ್ಯದ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ದೇವೇಂದ್ರ ಫಡ್ನವೀಸ್ ಸರ್ಕಾರ ನೀರನ್ನ ಬಿಡೋದಿಕ್ಕೆ ವಿಳಂಬ ಮಾಡ್ತಾ ಇದೆ. ನೀರ್ ಬೇಕಿದೆ, ನೀರಿನ ಸಮಸ್ಯೆ ಇದೆ ಗಡಿಯಲ್ಲಿ. ಪತ್ರ ಬರೆದು ಹತ್ತಿರ 1 ತಿಂಗಳಾಗ್ತಾ ಬಂದ್ರು ನೋ ರಿಪ್ಲೈ ಅಂತ. ಮತ್ತೆ ಗಡಿ ಜಿಲ್ಲೆಯಲ್ಲಿ ವಾಟರ್ ಪಾಲಿಟಿಕ್ಸ್ ಮುಂದ. ಕೊಯ್ನಾ ಜಲಾಶಯದಿಂದ ನೀರನ್ನ ಬಿಡಿ ಅಂತ ಹೇಳಿ ಪತ್ರವನ್ನ ಬರೆದು 15 ದಿನ ಆಗ್ತಾ ಬಂತು, ತಿಂಗಳಾಗ್ತಾ ಬಂದ್ರು ಮೊಂಡತನ ಮುಂದುವರಿಸಿದೆ ಮಹಾರಾಷ್ಟ್ರ ಸರ್ಕಾರ. ದೇವೇಂದ್ರ ಫಡ್ನವೀಸ್ ಇದುವರೆಗೂ ಯಾವುದೇ ಪತ್ರಕ್ಕೆ ಉತ್ತರ ಕೂಡ ಕೊಟ್ಟಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸಿದ್ದರಾಮಯ್ಯನವರು ಬರೆದಂತಹ ಪತ್ರವನ್ನ. ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಈಗ ಬೇಸಿಗೆ ಇರೋದ್ರಿಂದ ಆ ಭಾಗಗಳೆಲ್ಲ ಒಂದಷ್ಟು ನೀರಿಗೆ ಹಾಹಾಕಾರ ಶುರುವಾಗಿರುತ್ತೆ. ಸೊ ಹಾಗಾಗಿ ನೀರನ್ನ ಬಿಡಿ ಅಂತ ಹೇಳಿ ಪತ್ರ ಬರೆದ್ರು, ಯಾವುದೇ ಸ್ಪಂದನೆ ಇಲ್ಲ ಅಂತ ಹೇಳಿ. ತೀರದಲ್ಲಿ ನೀರಿನ ಹಾಹಾಕಾರ ಜೋರಿದೆ, ನೀರ್ ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದು. ನೀರಿಲ್ಲದೆ ಬತ್ತಿ ಹೋಗಿದೆ ಉತ್ತರದ ನದಿಗಳು. ಸೊ ಹಾಗಾಗಿ ಮನವಿ ಮಾಡಿದ್ದೀವಿ ಅಂತ ಹೇಳಿ. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಯಾವುದಿಲ್ಲ. ಬಿಡಬೇಕಂತ ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ, ಆದ್ರೆ ಬರ್ತಾ ಇಲ್ಲ ನೀರದು. ಪತ್ರ ಬರೆದಿದ್ದು ಇನ್ನೂವರೆಗೆ ಬಂದಿಲ್ಲ. ಹಿಂದೂ ಕೂಡ ಪತ್ರ ಬರೆದ್ರೆ ಬಿಟ್ಟಿಲ್ಲ ಅವರು. ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ. ಆ ಸ್ಕೀಮ್ ಇದೆ, ಅದು ಜತ್ ತಾಲೂಕಿಗೆ ಕೊಡಬೇಕಂತದ್ದು ಇದೆ. ಅದು ಇನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ, ಆದ್ಮೇಲೆ ನೋಡೋಣ. ಅದನ್ನೇನೆ ಮಾಡಿದ್ದೀವಿ. ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ, ಕಲ್ಲೋಳಿ ಬ್ಯಾರೇಜು, ಕಾರತಕ ಬ್ಯಾರೇಜು. ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಸಿ ಎಸ್ ಲೆವೆಲ್ನಾಗ ಮಾಡ್ತಾರೆ, ಮಂತ್ರಿಗಳ ಲೆವೆಲ್ನಾಗ ಮಾತಾಡ್ತಾರೆ. ಬೆಂಗಳೂರು ಅದಕ್ಕೆಲ್ಲ ನಾವು ಮಾಡಬೇಕದು, ನಾವು ಕೊಡಬೇಕು, ಅವರಿಂದ ನೀರು ನಾವು ತಗೋಬೇಕು, ಅಥವಾ 50-50 ರೇಷಿಯೋ ಮಾಡಬೇಕು. ಅದು ಸರ್ಕಾರ ಅಂತಲ್ಲಿ ಫೈನಲ್ ಆಗಬೇಕು. ರಾಜ್ಯದಲ್ಲಿ ಈ ಜಾತಿ ಗಣತಿ ವಿಷಯದಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕೊಯ್ನಾ ಜಲಾಶಯದಿಂದ ನೀರ್ ಬಿಡಿ ಅಂತ ಹೇಳಿ ಸಿಎಂ ಮಹಾರಾಷ್ಟ್ರ ಸಿಎಂಗೆ ಪತ್ರ ಬರೆದಿದ್ದಾರೆ. ಬಟ್ ಇಲ್ಲಿವರೆಗೂ ರಿಯಾಕ್ಟ್ ಮಾಡಿಲ್ಲ ಅಂತ. ಜೊತೆಗೆ ಕೃಷ್ಣೆಗೂ ಕೂಡ ನೀರಿನ ಅವಶ್ಯಕತೆ ಇದೆ ಅಂತ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಿದೆ ಕುರಿತು? ಹೌದು ಪವಿತ್ರ, ಕರ್ನಾಟಕ ಸರ್ಕಾರ ಈಗ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಕೊಯ್ನಾ ಜಲಾಶಯದಿಂದ ಈ ಕೃಷ್ಣಾ ನದಿಗೆ 2 TMC ನೀರನ್ನ ಬಿಡುಗಡೆ ಮಾಡ್ಬೇಕಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು 15 ದಿನಗಳ ಹಿಂದೆ ಒಂದು ಪತ್ರವನ್ನು ಬರೆದಿರ್ತಾರೆ. ಆದ್ರೆ ಈ ಯಾವುದೇ ಒಂದು ಪತ್ರಕ್ಕೆ ಮನ್ನಣೆ ಕೊಡ್ತಾ ಇದ್ದೇ ಇರ್ತಕ್ಕಂತ ಮಹಾರಾಷ್ಟ್ರ ಸರ್ಕಾರ ಇದೆ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಈ ರೀತಿ ರಾಜಕೀಯವಾಗಿ ಮಾಡ್ತಾ ಇದೆಯಾ, ಅಥವಾ ಈಗ ಅಂದ್ರೆ ಇಲ್ಲಿ ಇರ್ತಕ್ಕಂತ ಜನರಿಗೆ ಈಗ ನೀರಿನ ಅವಶ್ಯಕತೆ ಇದ್ರೂ ಕೂಡ, ಅವರಿಗೆ ಮನವರಿಕೆ ಇದ್ರೂ ಕೂಡ ಈ ರೀತಿ ಮಾಡ್ತಾ ಇರೋದ್ರಿಂದ ಈಗ ಈ ಮಹಾರಾಷ್ಟ್ರ ಸರ್ಕಾರ ಇದೆ ಒಂದು ರೀತಿಯಾಗಿ ರಾಜಕೀಯ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜುನಾಥ್.